ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕರ್ತನ ಅತಿ ಪವಿತ್ರವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. 2023 ಇಸ್ವೆ ಜೂನ್ ತಿಂಗಳು 24ನೇ ತಾರೀಕು ಮಂಗಳವಾರ ಬೆಳಗ್ಗೆ ಕರ್ತನ ಪರಿಶುದ್ಧವಾದ ಪಾದ ಸಮೂಹದಲ್ಲಿ ನಾವೆಲ್ಲವരും ಕೂಡಿ ಬರುವಂತೆ ದೇವರು ನಮಗೆ ಕೊಟ್ಟಿರುವ ಈ ಕೃಪೆಗಾಗಿ ನಾವು ದೇವರನ್ನು ಸ್ತುತಿಸೋಣ, ದೇವರನ್ನು ನಾವು ಕೊಂಡಾಡುವ. ಹೋದ ರಾತ್ರಿಯಲ್ಲಿಯೋ ಹಗಲಲ್ಲಿಯೋ ಎಲ್ಲ ದೇವರು ನಮ್ಮನ್ನು ಕಾಯ್ದು ಕಾಪಾಡಿದ್ದಕ್ಕಾಗಿ ಸ್ತೋತ್ರ. ಆಮೇನ್. ಆತನು ನಮ್ಮನ್ನು ಬಲಂಗರವನ್ನು ಹಿಡಿದು ಈ ದಿನವೆಲ್ಲ ನಡೆಸುವುದಕ್ಕಾಗಿ ಆತನೇ ಸ್ತುತಿಸೋಣ. ಆತನ ಕೃಪೆಯು ದಯೆಯು ನಮ್ಮ ಜೀವನದಲ್ಲಿ ತೋರಿ ಬರುವುದಕ್ಕಾಗಿ ಪ್ರಾರ್ಥಿಸೋಣ. ತನುಮನದಿಂದ ಕೊಂಡಾಡುವ. ಆತನ ಪ್ರೀತಿ, ದಯೆ, ಇವುಗಳಕ್ಕಾಗಿ ಆತನೇ ಸ್ತೋತ್ರ ಮಾಡುವ. 43ನೇ ಕೀರ್ತನದಲ್ಲಿ 4-5 ವಾಕ್ಯಗಳಲ್ಲಿ ದೇವರಾತ್ಮನು ಈ ಪ್ರಕಾರ ಬರೆದಿದ್ದಾರೆ. ದೇವರೇ ನ್ಯಾಯವನ್ನು ನಿರ್ಣಯಿಸು, ನನಗೋಸ್ಕರ ವ್ಯಾಜ್ಯವನ್ನು ನಡೆಸಿ, ನಿರ್ದಯವಾದ ಜನಾಂಗದಿಂದ ತಪ್ಪಿಸು. ದುರಾಚಾರಿಗಳಾದ ಮೋಸಕಾರರಿಂದ ನನ್ನನ್ನು ಬಿಡಿಸು. ದೇವರೇ, ನನ್ನ ದೇವರೇ, ಆಹಾ, ನಾನು ನಿನ್ನ ಯಜ್ಞವೇದಿಯ ಬಳಿಗೆ ನನ್ನ ಆನಂದ ನಿಧಿಯಾಗಿರುವ ನಿಮ್ಮ ಹತ್ತಿರಕ್ಕೆ ಸೇರಿ ಕಿನ್ನರಿಯನ್ನು ಬಾರಿಸುತ್ತಾ ನಿನ್ನನ್ನು ಕೊಂಡಾಡುವೆನು. ನನ್ನ ಮನವೇ, ನೀನು ಹುಗಿ ಹೋಗಿರುವುದೇನೋ? ಹೇಗೆ ವ್ಯದಪಡಬೇಕು? ದೇವರನ್ನು ನಿರೀಕ್ಷಿಸು. ಆತನೇ ನನಗೆ ರಕ್ಷಕನು, ದೇವರು ಆಗಿದ್ದಾನೆ. ನಾನು ಇನ್ನೂ ಆತನನ್ನು ಸ್ತುತಿಸುತ್ತಿರುವೆನು. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತನೇ, ಆಶೀರ್ವದಿಸಲ್ಪಟ್ಟ ಒಳ್ಳೆಯ ಸಮಯದಲ್ಲಿ ದೇವರ ಪವಿತ್ರವಾದ ಪಾದ ಸಮೂಹದಲ್ಲಿ ನಾವೆಲ್ಲವരും ಕೂಡಿ ಬಂದು ಕರ್ತನೆ ಸ್ತುತಿಸುವಂತೆಯೂ ಕೊಂಡಾಡುವಂತೆಯೂ ದೇವರು ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಹೋದ ರಾತ್ರಿಯಲ್ಲಿ ಆಗಲಿಲ್ಲ ಎಲ್ಲ ನಮ್ಮನ್ನು ಕಾಯ್ದು ಕಾಪಾಡಿರುವ ಆತನೇ, ನಿಮ್ಮ ನಾಮದಲ್ಲಿ ಪ್ರತಿಯೊಬ್ಬರಿಗೂ ಆಶೀರ್ವಾದಗಳು, ಬಿಡುಗಡೆಗಳು, ಸಮಾಧಾನವು, ಮೇಲು, ಧೈರ್ಯವು ಉಂಟಾಗಲಿ. ಭಯದ ಆವಿಗಳು ಬಿಟ್ಟೋಗಲಿ. ಎಲ್ಲ ರೋಗಿಗಳಿಗಾಗಿಯೂ ಪ್ರಾರ್ಥಿಸುತ್ತೇನೆ. ಸಾಲ ಭಾರ ಇರುವವರಿಗಾಗಿ ಪ್ರಾರ್ಥಿಸುತ್ತೇನೆ. ಎಲ್ಲ ಸೈತಾನ ಕಾಟಗಳಲ್ಲಿ ಸಿಕ್ಕಾಕೊಂಡವ್ರಿಗೂ ಪ್ರಾರ್ಥಿಸುತ್ತೇನೆ. ಎಲ್ಲವರ ಬಂಧನಗಳನ್ನು ಬಿಚ್ಚಿ ಕಟ್ಟುಗಳನ್ನು ಮುರಿದು ರಕ್ಷಿಸಿ ಕಾಯ್ದು ಕಾಪಾಡು ಸ್ವಾಮಿ. ರೋಗದ ಬಂಧನಗಳು ಪ್ರತ್ಯೇಕವಾಗಿ ಮುರಿಯಲ್ಪಟ್ಟ ಆತರ್ಟಿಸ್ ಸಂಬಂಧವಾಗಿರುವ ರೋಗಗಳು, ಸ್ವೆಲ್ಲಿಂಗು, ಎಷ್ಟೋ ವರ್ಷಗಳಾಗಿರುವ ಆತರ್ಟಿಸಿನ ಸ್ವೆಲ್ಲಿಂಗ್ಗಳು, ಜಾಯಿಂಟ್ ಪೇನುಗಳು, ಎಲ್ಲ ಯೇಸುವಿನ ನಾಮದಲ್ಲಿ ಸೌಖ್ಯವಾಗಲಿ, ಸೌಖ್ಯವಾಗಲಿ, ಸೌಖ್ಯವಾಗಲಿ. ನಸರತಿನ ಯೇಸುವಿನ ನಾಮದಲ್ಲಿ ಆತರ್ಟಿಸ್ ಸ್ಪಿರಿಟ್ಗಳು ಬಿಟ್ಟು ಹೋಗುವಂತೆ ಪ್ರಾರ್ಥಿಸುತ್ತೇನೆ. ಸ್ಪಾಂಡಲೈಟಿಸ್ ಸಂಬಂಧವಾಗಿರುವ ರೋಗಗಳು, ಕತ್ತು ನೋವುಗಳು ಸೌಖ್ಯವಾಗಲಿ. ಕಿಡ್ನಿ ಸ್ಟೋನ್ ಯೇಸುವಿನ ನಾಮದಲ್ಲಿ ಪರಿಪೂರ್ಣವಾಗಿ ಬಿಟ್ಟೋಗಲಿ. ಸೌಖ್ಯವು ಕಿಡ್ನಿ ಸ್ಟೋನಿನಿಂದ ಪೂರ್ಣ ಬಿಡುಗಡೆಯು ಇವತ್ತು ಉಂಟಾಗಲಿ. ಸೌಖ್ಯವು ಕರ್ತಾವೇ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಅದೇ ಪ್ರಕಾರವಾಗಿ ಕರ್ತನ ಸೇವೆ ಮಾಡುವ ಸೇವಕ್ಕಾಗಿಯೂ ದೇವರ ಮಕ್ಕಳಿಗಾಗಿ ಸ್ತೋತ್ರ. ಸೇವಕರ ಕುಟುಂಬங்களுಕ್ಕಾಗಿ ಸ್ತೋತ್ರ. ಅವರನ್ನು ಬಲಪಡಿಸು, ಶಕ್ತೀಕರಿಸು, ಸೇವೆಯನ್ನು ಚೆನ್ನಾಗಿ ಮಾಡುವುದಕ್ಕಾಗಿ ಕೃಪೆ ನೀಡು. ಎಲ್ಲ ಕೆಲಸ ಜಾಗಗಳಲ್ಲಿಯೂ, ಎಜುಕೇಷನ್ ಜಾಗಗಳಲ್ಲಿಯೂ, ಕುಟುಂಬಗಳಲ್ಲಿಯೂ ಇವತ್ತು ಪವಿತ್ರಾತ್ಮನ ಶಕ್ತಿ ಇಳಿಯಲಿ. ದುಃಖದಲ್ಲಿಯೂ ಕಷ್ಟದಲ್ಲಿ ಇರುವವರೆಗೂ ಬಿಡುಗಡೆ ಉಂಟಾಗಲಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತರ ಮುತ್ತು ನಾಮದಲ್ಲಿ ತಂದೆ. ಪ್ರಿಯರೇ, ಕರ್ತರು ನಮ್ಮೆಲ್ಲವರನ್ನು ಹೇರಾಳವಾಗಿ ಆಶೀರ್ವಾದ ಮಾಡಲಿ.
ನಾಳೆ ಇಂಡಿಯನ್ ಟೈಮ್ 9 നമുക്ക് ಸ್ಪೆಷಲ್ ಮೀಟಿಂಗ್ ಉಂಟು. ನನ್ನ ಆ ಮೀಟಿಂಗ್ ಬಹಳ ಆಶೀರ್ವಾದವಾಗಿದ್ದರು. ಅದಕ್ಕೆ ಸ್ತೋತ್ರ. ಆಮೇನ್. ಪಾಲ್ಗೊಳ್ಳುವ ನಿಮ್ಮನ್ನು ದೇವರು ಹೇರಾಳವಾಗಿ ಆಶೀರ್ವಾದ ಮಾಡುತ್ತಾರೆ. ಇವತ್ತು ಚಿಂತಕ್ಕಾಗಿ ಕೀರ್ತನೆಗಳು 92:13 ಯೆಹೋವನ ಆಲಯದಲ್ಲಿ ಆಮೇನ್ ನಡಲ್ಪಟ್ಟವರು ನಮ್ಮ ದೇವರ ಅಂಗಳಗಳಲ್ಲಿ ಆಮೇನ್ ಚೆನ್ನಾಗಿ ಬೆಳೆಯುವರು. ಪ್ರಿಯರೇ, ದೇವರ ಆಲಯದಲ್ಲಿ ನಡಲ್ಪಟ್ಟವರು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿದ್ದಾರೆ. ದೇವರ ಆಲಯದಲ್ಲಿ ಬಂದು ಹೋಗುವವರುಂಟು. ಆಮೇನ್. ಆಲಯವಾಗಿ ಯಾವ ಸಂಬಂಧವಿಲ್ಲದೆ ಜೀವಿಸುವವರುಂಟು. ಆದರೆ ಇಲ್ಲಿ ಚೆನ್ನಾಗಿ ಬೆಳೆಯುವವರು ಯಾರಾಗಿದೆ? ಯೆಹೋವನ ಆಲಯದಲ್ಲಿ ನಡಲ್ಪಟ್ಟಿರಬೇಕು. ಸ್ಥಿರವಾಗಿ ಕರ್ತನ ಕಾರ್ಯಗಳಲ್ಲಿ ರೂಟೆಡ್ ಆಗಿ, ಕಮ್ಮಿಟೆಡ್ ಆಗಿ, ಆಮೇನ್ ಕರ್ತನ ಸೇವೆಯುವಾಗಿ, ಆಮೇನ್ ಕರ್ತನ ಸೇವಕರುವಾಗಿ, ಕರ್ತನುವಾಗಿ ಆ ರೂಟೆಡ್ ಆಗಿರುವವರೆಗೂ ಆಮೇನ್ ಅದು ಆಮೇನ್ ಸ್ತೋತ್ರ. ದೇವರ ಮಹಿಮೆಗಾಗಿ ಅವರ ಜೀವನದಲ್ಲಿ ಒಂದು ದೊಡ್ಡ ಆಮೇನ್ ಬೆಳವಣಿಗೆ, ಆಮೇನ್ ಚೆನ್ನಾಗಿ ಬೆಳೆಯುವ ಸನ್ನಿವೇಶಗಳು ದೇವರು ಕೊಡ್ತಾರೆ. ಹಲವಾರು ಜನರಿಗೆ ಗೊತ್ತಿಲ್ಲದಿರುವ ವಿಷಯವಾಗಿದೆ ಆಮೇನ್ ಈ ದೇವರ ಆಲಯದಿಂದ ಬರುವ ಒಳ್ಳೆತನಗಳು ಎಂಬುದಾಗಿರುವ ವಿಷಯ. ಆಮೇನ್. ನೀತಿವಂತರು ಆಮೇನ್ ಅಲ್ಲಿ 12ನೇ ವಾಕ್ಯದಿಂದ ಓದುವಾಗ ನೀತಿವಂತರು ಖರ್ಜೂರದ ಮರದಂತೆ ಬೆಳೆಯುವರು. ಆಮೇನ್. ಜಲ ಸೇವಿನ ಆಮೇನ್ ಜಲಸೇವಿನ ದೇವದಾರು ವೃಕ್ಷದ ಹಾಗೆ ವೃತ್ತಿಯಾಗುವರು. ಯೆಹೋವನ ಆಲಯದಲ್ಲಿ ನಡಲ್ಪಟ್ಟವರು ನಮ್ಮ ದೇವರ ಅಂಗಳಗಳಲ್ಲಿ ಚೆನ್ನಾಗಿ ಬೆಳೆಯುವರು. ಆಮೇನ್. ಮುಪ್ಪಿನಲ್ಲಿಯೂ ಫಲಿಸುವರು. ದೃಷ್ಟಿಯಾಗಿತ್ತು ಆಮೇನ್ ಬೆಳೆಯುವರು. ಪ್ರಿಯರೇ, ಇಲ್ಲಿ ಮುಪ್ಪಿನಲ್ಲಿಯೂ ಫಲ ಕೊಡುವ ಹಾಗೆ ದೇವರು ಆ ಮರಗಳನ್ನು ಆಶೀರ್ವಾದ ಮಾಡುತ್ತಾರೆ. ನೋಡಿ, ಯೆಹೋವನ ಆಲಯದಲ್ಲಿ ಸ್ತೋತ್ರ ನಡಲ್ಪಟ್ಟವರು ನಮ್ಮ ದೇವರ ಅಂಗಳಗಳಲ್ಲಿ ಚೆನ್ನಾಗಿ ಬೆಳೆಯುವುದು ಮಾತ್ರವಲ್ಲ, ದೊಡ್ಡ ಮರವು, ಕೊಂಬೆಗಳು, ಎಲೆಗಳು ಮಾತ್ರವಲ್ಲ, ಪ್ರಾಯದಲ್ಲಿಯೂ ಪ್ರಾಯಸ್ಥರಾಗುವಾಗ ನೀವು ಏಜು ಕಾಲದಲ್ಲಿಯೂ ಫಲ ಕೊಡುತ್ತಾರೆ. ಅಲ್ಲಿ ನಿಜವಾಗಿ ಹೇಳಿದರೆ ಅವರ ಆತ್ಮೀಕವಾದ ಬೆಳವಣಿಗೆಯು ಚೆನ್ನಾಗಿರುತ್ತಾರೆ. ಫಿಸಿಕಲಿ ಅವರ ಆರೋಗ್ಯವಾಗಿ ಸಂತೋಷವುಳ್ಳವರಾಗಿಯೂ ಇರ್ತಾರೆ. ಮಾನಸಿಕವಾಗಿ ಅವರು ಪೃಷ್ಠರಾಗಿಯೂ ಆಮೇಲೆ ಬಲವಂತರಾಗಿಯೂ ಇರ್ತಾರೆ. ಪ್ರಿಯರೇ, ಶರೀರಾತ್ಮ ದೇವಿಗಳಲ್ಲಿ ನಮಗೆ ಗೊತ್ತಿರುವ ಪ್ರಕಾರ ಆತನ ಹತ್ರ ಸೇರಿರುವ ಮಕ್ಕಳು, ಆತನ ಸಾನ್ನಿಧ್ಯದಲ್ಲಿ ಇರುವವರು, ಆಮೇನ್ ಆತನ ಜೊತೆಯಲ್ಲಿ ಆಮೇನ್ ಕೂತುಕೊಳ್ಳುವರು, ಆತನಲ್ಲಿ ವಾಸಿಸುವರು, ಫಲ ಕೊಡುವ 24 ಗಂಟೆಯೂ 365 ದಿನವೂ ಫಲ ಕೊಡುವ, ಸದಾಕಾಲವೂ ಫಲ ಕೊಡುವ ವೃಕ್ಷದ ಹಾಗೆ ಆಗುತ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರುತ್ತಾರೆ. ತಕ್ಕ ಕಾಲದಲ್ಲಿ ಫಲ ಕೊಡುವ ಮರಗಳು. ಎಲ್ಲಿ ಫಲ ಬೇಕೋ, ಯಾವ ಫಲ ಬೇಕೋ, ಯಾವ ರೀತಿಯಲ್ಲಿರೋ ಫಲ ಬೇಕೋ, ಅದು ಪ್ರೀತಿ ಬೇಕಾ, ಸಮಾಧಾನ ಬೇಕಾ, ದಯೆ ಬೇಕಾ, ಪರೋಪಕಾರ ಬೇಕಾ, ಆಮೇಲೆ ಯಾವುದು ಬೇಕೋ ಆ ಫಲವು ಆ ಸಮಯದಲ್ಲಿ ಕೊಡುವ
ಮರಗಳಾಗಿ ಯೆಹೋವನ ಅಂಗಳಗಳಲ್ಲಿ ದೇವರ ಆಲಯದ ಆಮೇನ್ ಜೊತೆಯಲ್ಲಿ ಇರುವವರು, ಅದರಲ್ಲಿಯೇ ವಾಸ ಮಾಡುವವರು, ಕರ್ತನ ಸೇವೆಯಲ್ಲಿ ನಿರತರಾಗುವರು, ಕರ್ತನನ್ನು ಆಳವಾಗಿ ಪ್ರೀತಿಸುವರು, ಕರ್ತನ ಕಾರ್ಯಗಳು ನಿರಂತರವಾಗಿ ಮಾಡುವರು. ಆತರ ಸೇವೆಯಲ್ಲಿ ಕರ್ತನ ಜೊತೆಯಲ್ಲಿ ನಿಲ್ಲುವವರೆಗೂ ಈ ಆಶೀರ್ವಾದങ്ങളുಂಟಾಗುತ್ತದೆ. ಈ ವಾಕ್ಯಗಳ ಮೂಲಕವಾಗಿ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ನಾವಾಕಾಶದಲ್ಲಿ ನಕ್ಷತ್ರಗಳದೆಯೂ ಭೂಮಿಯ ಸಮುದ್ರದಲ್ಲಿರುವ ಮರಳಂತೆ ಹೆಚ್ಚಿಗೆ ಆಗುತ್ತದೆ. ವಿ ಆರ್ ಬ್ಲೆಸ್ಡ್, ವಿ ಆರ್ ರಿಯಲಿ ಬ್ಲೆಸ್ಡ್ ಅಂಡ್ ಬೈ ಆಮೇನ್ permanently blessed. May God bless you.